ನಮಸ್ತೆ ವೀಕ್ಷಕರೇ, ನಿಮಗೆಲ್ಲ ಡಿವಿ ಕ್ರಿಯೇಷನ್ಸ್ಗೆ ಸ್ವಾಗತ. ಸಾಮಾನ್ಯವಾಗಿ ಇಂದಿನ ದಿನಗಳಲ್ಲಿ ಮನುಷ್ಯನು ಒಂದಲ್ಲ ಒಂದು ತೊಂದರೆ ತಾಪತ್ರಯಗಳಿಂದ ಒದ್ದಾಡುತ್ತಿರುತ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ತೊಂದರೆಗಳಿಗೆ ಯಾವ ದಾನವನ್ನು ಮಾಡಬೇಕು, ಅದರಿಂದ ನಮಗೆ ಯಾವ ರೀತಿಯಾದಂತಹ ಪರಿಹಾರವು ಸಿಗುತ್ತದೆ, ಹಾಗೆ ನಾವು ದಾನ ಮಾಡುವುದರಿಂದ ನಮಗೆ ಸಿಗುವಂತಹ ಪ್ರಯೋಜನವಾದರೂ ಏನು ಎಂಬಂತಹ ಎಲ್ಲ ವಿಚಾರವನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಾವು ಅನ್ನದಾನವನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ನಮಗೆ ಸುಖ, ಶಾಂತಿ, ನೆಮ್ಮದಿಯು ದೊರೆಯುತ್ತದೆ. ಎಳ್ಳನ್ನು ದಾನ ಮಾಡುವುದರಿಂದ ಕಷ್ಟಗಳು ಕಳೆದು ಸಂತಾನದ ಫಲವು ದೊರೆಯುತ್ತದೆ. ಹಾಗೆಯೇ ಜೇನುತುಪ್ಪವನ್ನು ದಾನ ಮಾಡುವುದರಿಂದಲೂ ಸಹ ಪುತ್ರ ಭಾಗ್ಯವು ಲಭಿಸುತ್ತದೆ. ವಸ್ತ್ರವನ್ನು ದಾನ ಮಾಡುವುದರಿಂದ ಆಯಸ್ಸು ಹೆಚ್ಚುತ್ತದೆ. ದೀಪವನ್ನು ದಾನ ಮಾಡುವುದರಿಂದ ಕಣ್ಣು ಚೆನ್ನಾಗಿ ಕಾಣಿಸುತ್ತದೆ. ಅಕ್ಕಿಯನ್ನು ದಾನ ಮಾಡುವುದರಿಂದ ಪಾಪಗಳು ಪರಿಹಾರವಾಗುತ್ತವೆ. ತುಪ್ಪವನ್ನು ದಾನ ಮಾಡುವುದರಿಂದ ರೋಗ ರುಜಿನಗಳು ವಾರಣೆಯಾಗುತ್ತವೆ. ಹಾಲನ್ನು ದಾನ ಮಾಡುವುದರಿಂದ ದುಃಖವು ತೀರುತ್ತದೆ. ಮೊಸರನ್ನು ದಾನ ಮಾಡುವುದರಿಂದ ಇಂದ್ರಿಯಗಳು ವೃದ್ಧಿಯಾಗುತ್ತವೆ. ಹಣ್ಣುಗಳನ್ನು ದಾನ ಮಾಡುವುದರಿಂದ ಬುದ್ಧಿಸಿದ್ಧಿಗಳು ಲಭಿಸುತ್ತವೆ. ಸ್ವರ್ಣ ಅಥವಾ ಬಂಗಾರವನ್ನು ಏನಾದರೂ ದಾನ ಮಾಡಿದರೆ ಕುಟುಂಬದಲ್ಲಿ ಇರುವಂತಹ ದೋಷಗಳು ನಿವಾರಣೆಯಾಗುತ್ತವೆ. ಬೆಳ್ಳಿಯನ್ನು ದಾನ ಮಾಡಿದರೆ ಮನಸ್ಸಿನ ಚಿಂತೆಗಳು ನೀಗುತ್ತವೆ. ಗೋವನ್ನು ಪೂಜಿಸಿ ಬಾಳೆ ಎಲೆಯಲ್ಲಿ ಸಿಹಿ ತಿನ್ನಿಸುವುದರಿಂದ ವಿವಾಹ ಸಂಬಂಧಿ ದೋಷಗಳು ದೂರವಾಗುತ್ತವೆ. ಹಾಗೆಯೇ ಗೋವನ್ನು ದಾನ ಮಾಡುವುದರಿಂದ ಋಷಿ, ಸಾಧು, ದೇವರು, ಪಿತೃಗಳಿಂದ ವಿಮೋಚನೆ ಸಿಗುತ್ತದೆ. ನಾರಿಕೇಳ ಅಥವಾ ತೆಂಗಿನಕಾಯಿಯನ್ನು ದಾನ ಮಾಡುವುದರಿಂದ ನೆನೆಸಿದಂತಹ ಕಾರ್ಯಗಳು ಸಿದ್ಧಿಯಾಗುತ್ತವೆ. ನೆಲ್ಲಿಕಾಯಿಯನ್ನು ದಾನ ಮಾಡುವುದರಿಂದ ಜ್ಞಾನವು ವೃದ್ಧಿಸುತ್ತದೆ. ಭೂಮಿಯನ್ನು ದಾನ ಮಾಡುವುದರಿಂದ ಈಶ್ವರನ ದರ್ಶನವಾಗುತ್ತದೆ. ಕುಂಕುಮವನ್ನು ದಾನ ಮಾಡುವುದರಿಂದ ಹಿತಶತ್ರುಗಳಿಂದ ಮುಕ್ತಿಯು ಸಿಗುತ್ತದೆ. ಹಾಗೆಯೇ ಪತಿಯ ಆಯಸ್ಸು ಕೂಡ ವೃದ್ಧಿಸುತ್ತದೆ. ಅರಿಶಿಣವನ್ನು ದಾನ ಮಾಡುವುದರಿಂದ ಸುಮಂಗಲೆಯರಾಗಿ ಬಾಳಿ ಸುಖ, ನೆಮ್ಮದಿ, ತೃಪ್ತಿಯು ಸಿಗುತ್ತದೆ. ತೂರಿ ದಾನದಿಂದ ಸಂಸಾರದಲ್ಲಿ ಸುಖ, ನೆಮ್ಮದಿ, ಅನ್ಯೋನ್ಯತೆ ಪ್ರಾಪ್ತಿಯಾಗುತ್ತದೆ. ಪರಿಮಳ ದ್ರವ್ಯವನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ತುಂಬಾ ಕಷ್ಟವನ್ನು ಕೊಡುತ್ತಿದ್ದರೆ, ಪೀಡಿಸುತ್ತಿದ್ದರೆ ಅಂತವರಿಂದ ನಿಮಗೆ ಮುಕ್ತಿಯು ಸಿಗುತ್ತದೆ. ಕುದುರೆಗಳನ್ನು ದಾನ ಮಾಡುವುದರಿಂದ ಅಶ್ವಿನಿ ದೇವತೆಗಳ ಸಾನ್ನಿಧ್ಯವು ದೊರಕುತ್ತದೆ. ಎತ್ತುಗಳನ್ನು ದಾನ ಮಾಡುವುದರಿಂದ ಐಶ್ವರ್ಯವು ಪ್ರಾಪ್ತಿಯಾಗುತ್ತದೆ. ನವಧಾನ್ಯವನ್ನು ದಾನ ಮಾಡುವುದರಿಂದ ಅಪಾಯದಿಂದ ಪಾರಾಗುತ್ತೇವೆ. ಕಮಲದ ಪುಷ್ಪವನ್ನು ದಾನ ಮಾಡುವುದರಿಂದ ಮಹಾವಿಷ್ಣುವಿನ ಕೃಪೆಯಾಗುತ್ತದೆ. ನೀವು ಯಾವುದೇ ದಾನವನ್ನು ಮಾಡುವಾಗ ಹಣದ ಗರ್ವದಿಂದ ಅಥವಾ ಭಕ್ತಿ ಇಲ್ಲದೆ ಕಾಟಾಚಾರಕ್ಕೋಸ್ಕರ ದಾನವನ್ನು ಮಾಡಬೇಡಿ. ಇದರಿಂದ ನಿಮಗೆ ಯಾವುದೇ ರೀತಿಯ ಪ್ರಯೋಜನವಾಗುವುದಿಲ್ಲ. ಭಕ್ತಿಪೂರ್ವಕವಾಗಿ ನಾವು ಯಾವುದೇ ದಾನವನ್ನು ಮಾಡುವುದರಿಂದ ನಮಗೆ ಪರಿಪೂರ್ಣವಾದ ಫಲವು ಸಿಕ್ಕೇ ಸಿಗುತ್ತದೆ. ದೇವರು ನಮಗೆ ಕೊಟ್ಟಾಗ ಎಲ್ಲವನ್ನು ನಾವೇ ತಿನ್ನುವ ಬದಲು ಹಂಚಿಕೊಂಡು ತಿನ್ನುವುದರಿಂದ ಅದರ ತೃಪ್ತಿಯೇ ಬೇರೆ. ನಿನ್ನ ಜೀವನದಲ್ಲಿ ನೀನು ದಾನವೇ ಮಾಡದಿದ್ದರೆ ನೀನು ದೇವರಿಗೆ ಎಷ್ಟೇ ಕೈ ಮುಗಿದು ಬೇಡಿಕೊಂಡರೂ ಅದು ವ್ಯರ್ಥ. ಭಿಕ್ಷೆ ಕೊಟ್ಟು ಬೀಗಬೇಡ, ದಾನ ಕೊಟ್ಟು ಗರ್ವ ಪಡಬೇಡ. ಕೊಟ್ಟೆ ಎಂದರೆ ಕೆಟ್ಟು ಹೋಗುವೆ, ಕೊನೆಗೆ ಎಲ್ಲವನ್ನು ಬಿಟ್ಟು ಹೋಗುವೆ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಎಂದು ಹೇಳುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.